ನೋಡ್ರಿ ಫಸ್ಟಿಗೆ ಬೇಬಿ ಕ್ಯಾರಿಯರ್ ಕಡೆ ಕಾರ್ತಿ ಇಂಜೆಕ್ಷನ್ನಿಗೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗೆ ಅದಿರಿ? ಎಲ್ಲರೂ ಮಸ್ತ್ ಅದಿರ ಅಂತ ಅಂದ್ಕೊಂಡೇನಿ. ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡತಿ ಅನುಷಾ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನು ಮಾಡತ್ತೀನಿ ಅಂತಂದ್ರೆ ಬೇಬಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಬರಕಂತ ಹೇಳಿ ಹೊಂಟೀವಿ. ಸೊ ಎಲ್ಲಿ ಹೋಗ್ತೀನಿ, ಪ್ರೈವೇಟ್ ಮಾಡಿಸ್ತೀನೋ ಏನು ಗೌರ್ಮೆಂಟ್ನಾಗ ಮಾಡಿಸ್ತೀನೋ, ಎಲ್ಲೆಲ್ಲಿ ಏನೇನು ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ. ಆಮೇಲೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಪ್ರೈವೇಟಿಗೂ ಗೌರ್ಮೆಂಟಿಗೂ ಡಿಫ್ರೆನ್ಸನ್ನು ಹೇಳ್ತೀನಿ ಯಾವ ಥರ ಅಂತ ಹೇಳಿ. ಬರ್ರಿ ಈಗ ಹೋಗುನು. ನೋಡ್ರಿ ಫಸ್ಟಿಗೆ ಬೇಬಿ ಕ್ಯಾರಿಯರ್ ತೊಗೊಳ್ಳೋಣ. ಬೇಬಿ ಕ್ಯಾರಿಯರ್ ಬ್ಯಾಗ್ ಈಗ ಆಲ್ರೆಡಿ ಹೈಟ್ ಎಲ್ಲ ಆಗ್ಬಿಟ್ಟನ. ಸೊ ಇದೊಂದು ಸ್ಮಾಲ್ ಆಗುತ್ತೆ ಏನು ನೋಡ್ಬೇಕು. ನೋಡ್ರಿ ಇದಂತೂ ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಯೂಸ್ ಆಯ್ತು ನಮ್ಗೆ. ಎಲ್ಲೇ ಹೊರಗೆ ಬೇಬಿ ಕರ್ಕೊಂಡು ಹೋಗ್ಬೇಕು ಅಂತಂದ್ರೂ ಇದ್ರೊಳಗೆ ಕ್ಯಾರಿ ಮಾಡ್ಬೋದು ಆರಾಮ್ ಸೇರ. ಆಮೇಲೆ ಅಷ್ಟು ಬೆಚ್ಚಗೂ ಇರ್ತೈತ್ರಿ. ಈಗ ಥಂಡಿಗಾಲದಾಗಂತೂ ಭಾರಿ ಬೆಚ್ಚಗೆ ಇದ್ರೊಳಗೂ ಮನಗಿಸ್ಬೋದು. ಸೊ ಈ ಥರ ಬೆಡ್ ಥರನೂ ಕೊಟ್ಟಾರ. ನಾ ಇನ್ನೆಲ್ಲಿ ತೊಗೊಂಡೀನಿ ಅಂತಂದ್ರೆ ಫಸ್ಟ್ ಕ್ರೈ ಒಳಗೆ ತೊಗೊಂಡಿವಿ. ಬರ್ರಿ ಇದ್ರೊಳಗೆ ಈಗ ಹಾಕ್ಕೊಂಡು ಬೇಬಿ ಕರ್ಕೊಂಡು ಹೋಗುನು ಹಾಸ್ಪಿಟ್ಲಿಗೆ. ಬ್ಯಾಗ್ ಯಾಕಂತಂದ್ರೆ ಏನೇನು ಅಲ್ಲಿ ಹಾಸ್ಪಿಟ್ಲಿಗೆ ತೊಗೊಂಡು ಹೋಗ್ಬೇಕು ಅಂತ ಹೇಳಿ ತೋರಿಸ್ತೀನಿ. ನಾನು ಹಂಗೆ ಎಮರ್ಜೆನ್ಸಿ ಒಂದು ಡೈಪರ್ ಇಟ್ಕೊಂಡೀನಿ. ಆಮೇಲೆ ಒಂದು ನ್ಯಾಪ್ಕಿನ್ ಇಟ್ಕೊಂಡೀನಿ. ಆಮೇಲೆ ಎಲ್ಲ ಫೈಲ್ಸ್ ಎಲ್ಲ ಒಂದ್ರಾಗನ ಡಂಪ್ ಮಾಡೀನಿ ಇದೆ ಬ್ಯಾಗ್ನಾಗ. ಸೊ ಮೇನ್ ಅಂದ್ರೆ ಅಲ್ಲಿ ಅಂತಂದ್ರೆ ತಾಯಿ ಕಾರ್ಡ್ ಕೇಳ್ತಾರೆ. ಸೊ ಇದೆ ತಾಯಿ ಕಾರ್ಡ್. ಎಲ್ಲರೂ ಆಬ್ವಿಯಸ್ಲಿ ಪ್ರೆಗ್ನೆಂಟ್ ಆದವ್ರು ಗೊತ್ತಿರ್ತೈತಿ. ಸೊ ಆಧಾರ್ ಕಾರ್ಡೂ ಬೇಕು. ಸೊ ಆಧಾರ್ ಕಾರ್ಡು ತೊಗೊಂಡು ಹೊಂಟೀನಿ ತಾಯಿದು. ಸೊ ಇಲ್ಲೆಲ್ಲ ಫುಲ್ ಡೀಟೇಲ್ಸ್ ಇರ್ತೈತಿ. ಎಲ್ಲ ಯಾವ ಥರ ಏನೇನು ವ್ಯಾಕ್ಸಿನ್ ಹಾಕಬೇಕು, ಯಾವ ವ್ಯಾಕ್ಸಿನ್ಸ್ ಎಲ್ಲ ಹಾಕ್ತಾರ ಅಂಥೇಳಿ. ಯಾಕಂದ್ರೆ ಇದು ಭಾಳ ಇಂಪಾರ್ಟೆಂಟ್. ತೊಗೊಂಡು ಹೋಗಬೇಕು, ಕ್ಯಾರಿ ಮಾಡಬೇಕು. ನೋಡ್ರಿ ಈಗ ಇಲ್ಲೇ ಡೀಟೇಲಾಗಿ ಕೊಟ್ಟಾರ. ನಿಮ್ಗೆ ಇದನ್ನು ಸೈಡಿಗೆ ಒಂದು ಪಿಕ್ಚರ್ ಹಾಕ್ತೀನಿ ಫೋಟೋ ಹೊಡೆದು. ಸೊ ಯಾವ ವ್ಯಾಕ್ಸಿನೇಷನ್ ಒಂದು ಫಸ್ಟಿಗೆ ಬರ್ತ್ನ್ಯಾಗ ಹಾಕ್ತಾರೆ ರೀ 3 ವ್ಯಾಕ್ಸಿನ್. ಆಮೇಲೆ ನೆಕ್ಸ್ಟ್ 1.5 ತಿಂಗಳು, ಮತ್ತು 2.5 ತಿಂಗಳು, 3.5 ತಿಂಗಳು. 3 ಮುಗಿದ್ವು ಅಂತಂದ್ರೆ ಡೈರೆಕ್ಟ್ 9 ಮಂತ್ಸಿಗೇನ ಹಾಕಬೇಕು. 9 ಮಂತ್ಸ್ ಆದಮೇಲೆ 16 ಮಂತಿಂದ 24 ಮಂತ್ಸ್ ಒಳಗೆ ಒಂದು ಹಾಕಬೇಕು. ಮತ್ತು 5 ಇಯರ್ಸಿಂದ 6 ಇಯರ್ಸ್ವರೆಗೂ ಹಾಕಬೇಕು. 10 ಇಯರ್ಸ್ 16 ಇಯರ್ಸ್ ಮುಗೀತಂದ್ರೆ ಇಷ್ಟು ಲಸಿಕೆ ಮುಗಿಬೇಕು. ನೋಡಿರಿ ಭಾಳ ಇಂಪಾರ್ಟೆಂಟ್ ಬೇಬೀಸಿಗೆ. ಆಮೇಲೆ ಡೀಟೇಲಾಗಿ ಎಲ್ಲ ಹೆಂಗೆ ಏನೇನು ಗೌರ್ಮೆಂಟಿಂದ ಎಲ್ಲ ಯಾವ ಥರ ಎಲ್ಲ ನಮಗೆಲ್ಲ ಸೌಲಭ್ಯ ಕೊಡ್ತಾರೆ ಎಲ್ಲ ಈ ಬುಕ್ ಒಳಗಿರ್ತೈತೆ ನೋಡಿರಿ. ಈಗ ಬೇಬಿ ಕರ್ಕೊಂಡು ನಮ್ಮ ಪಪ್ಪ, ನಮ್ಮ ಮಮ್ಮಿ, ನಾನು, ನಮ್ಮ ಪಾಪ ಹೊಂಟೇವಿ. ಈಗ ಹೊಂಟೇವಿ. ಚಲೋ ಮಾಡಿ ಮನ್ಯಾಗ ನಾಳೆ ಚಲೋ ಆಗ್ತದೆ. ಗಾಡಿಯವರು ಹೊರಗೆ ಹಾಕಿದ್ರೆ ಇವರು ಕಾಲ್ಮುಟ್ಟು ಹೊಡವ್ರಿಗೆ ಕಾಣ್ತೀವಿ. ಇಲ್ಲೇ ಹೊಡಿಲ್ಲ ನಾವು. ಇಲ್ಲೇ ಹೊಡಿ, ಮತ್ತೆ ಅಲ್ಲಿ ಹೊಡಿತಿ. ನೋಡ್ರಿ ಲಸಿಕೆದ ಡೀಟೇಲ್ಸ್ ಇಲ್ಲೈತಿ. 7 ಮಕ್ಕಳು ಇಲ್ಲೇ ಈಗ ಹಾಕೋದು. ಈಗ ನಮ್ಮ ಪಪ್ಪ ಇಲ್ಲಿನ ಥರ ಮೊದ್ಲಿನ್ಕಿಂತ ಭಾರಿ ನೀಟ್ ಇಟ್ರಲ್ಲ ಪಪ್ಪ ಗೌರ್ಮೆಂಟ್ ಹಾಸ್ಪಿಟ್ಲ್.
ಈ ಗೌರ್ಮೆಂಟ್ ಹಾಸ್ಪಿಟ್ಲ್ ನೋಡ್ರಿ ಭಾರಿ ನೀಟ್ ಅಂದ್ರೆ ನೀಟ್ ಇಟ್ಕೊಂಡಾರ, ಕ್ಲೀನ್ ಇಟ್ಕೊಂಡಾರ. ಮೊದ್ಲು ಆದ್ರಷ್ಟು ಕ್ಲೀನ್ ಇರ್ತಿರ್ಲಿಲ್ಲ, ಈಗ ಭಾರಿ ಚಲೋ ಎಲ್ಲ ಇದು ಮಾಡ್ಯಾರ ನೋಡ್ರಿ. ಪ್ರೈವೇಟಾಗ ಅಷ್ಟೇ ಅಲ್ಲ, ಗೌರ್ಮೆಂಟ್ನಾಗೂ ಎಲ್ಲ ಸೌಲಭ್ಯ ಕೊಟ್ಟಿರ್ತಾರೆ. ಬ್ಲಾಗ್ನಾಗ ಇಲ್ಲೇ ಕಡೆ ಕಾರ್ತಿಕ್ ಅಮಾಸಿ, ಸೊ ಅದಕ್ಕೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ನಾಗ ಎಷ್ಟು ಚಂದ ಟೀಮ್ ಪೂಜೆ ಮಾಡತ್ತಾರ ಅಂಥೇಳಿ. ನಾವು ಮೈಂಡ್ಸೆಟ್ ಮಾಡ್ಕೊಂಡು ಹೋಗಿದ್ದೆ ರೀ ಆಲ್ರೆಡಿ, ಬಟ್ ಇಂಜೆಕ್ಷನ್ ಮಾಡಿಸ್ಬೇಕು ಅಂಥೇಳಿ. ಬಟ್ ಪಾಪಗೆ ಗೊತ್ತಿರಂಗಿಲ್ಲಲ್ಲ ಫಸ್ಟ್ ಟೈಮ್. ಬಟ್ ಅವ ನಿಜ ಹೇಳ್ಬೇಕಂದ್ರೆ ಒಂಚೂರು ಅಳ್ತಿರ್ಲಿಲ್ಲ. ಆ ಇಂಜೆಕ್ಷನ್ಗೆ ಮಾಡಿದಾದ್ಮೇಲೆ ಇಷ್ಟು ಪೇನ್ ಆತು ಅಂತಂದ್ರೆ ಅವಂಗೆ ಕಂಟ್ರೋಲ ಮಾಡೋಕ್ಕಾಗಲಿಲ್ಲ ಪಾಪ. ನನ್ನ ಕೂಸು ಅಳಾಕತ್ತಿರ್ಲಿಲ್ಲ ಅಷ್ಟು. ಇದು ಇಂಜೆಕ್ಷನ್ ಮಾಡ್ದಂಗಿಂದ ಅಂತೂ ಜಾಸ್ತಿ ಅಳಾಕೆ ಕಲ್ತ್ಬಿಟ್ಟ. ಸೊ ಅದನ್ನು ನನಗೆ ನೋಡೋಕ್ಕಾಗತ್ತಿದ್ದಿಲ್ಲ ನಿಜ ಹೇಳ್ಬೇಕಂದ್ರೆ. ಅವ್ರ ಜೊತೆ ಮಾತಾಡ್ಕೊತ ಅವಂಗೂ ಮಾತಾಡ್ಸ್ಕೊತ ಇದ್ದೆ. ಟೋಟಲ್ 2-3 ಮಾಡಿದ್ರಿ ಫಸ್ಟ್ ಟೈಮ್. ಸೊ ಅದಕ್ಕೆ ಒಂಥರ ತಾಯಿಗೆ ಕಳ್ಳ ಕಿತ್ತು ಬರ್ತಿತ್ತಲ್ಲ, ಸೊ ಆ ಥರ ಫೀಲಿಂಗ್ ಅನ್ಸಕತ್ಬಿಟ್ಟಿತ್ತು ನಂಗೆ. ಬಟ್ ಏನು ಮಾಡೋದು, ಇನ್ನು ಲಸಿಗೆ ಗಿಸಿಗೆ ಅಂತೂ ಮಾಡಿಸಬೇಕು ಎಷ್ಟೊತ್ತಿದ್ರು. 3.5 months, ಆಮೇಲೆ ಒಮ್ಮಕ್ಲೆ 6 monthsಗಂತ. ಈಗ ನೋಡ್ರಿ ಕಾರ್ನೇ ಹೊಂಟಿವಿ ಎಷ್ಟು ಅಳಾತನ ಅಂಥೇಳಿ. ಇದು ಮನೆಗೆ ಬಂದ ಮೇಲೆ ಕಾಲಿಗೆ ವೆಟ್ ಅರ್ಬಿ ಹಾಕಿ ಸುತ್ತಿ ಇಟ್ಟಿದ್ವಿ. ಬಾತಂತೂ ಒಂದು ಕಾಲಂತೂ ಫುಲ್ ಬಾವು ಬಂದಿತ್ತು, ಫೀವರ್ ಬಂದಿತ್ತು. ಸೊ ಇದೆಲ್ಲ ನ್ಯಾಚುರಲ್ ಅಂತಂದು ಮೊದಲೇ ಎಲ್ಲ ಕೇಳ್ಕೊಂಬಂದುಬಿಟ್ಟಿದ್ದಾರೆ ನಾನು. ಎಲ್ಲ ನ್ಯಾಚುರಲ್ ಅಂತ ಹೇಳಿದ್ರು. ನೋಡ್ರಿ ಈಗ ಪಾಪು ಮಲ್ಕೊಂಡಾನ. ಎಷ್ಟು ಹತ್ತಾನ ಅಂದ್ರೆ ಇದು ಸೆಕೆಂಡ್ ಡೇ. ಬಟ್ ಭಯಂಕರ ಅಂದ್ರೆ ಭಯಂಕರ ಅಳಾಕತ್ತಾನ. ಸೊ ಇಲ್ಲೇ ಕುಂತಬಿಟ್ಟೇನು ರೀ ತೂಕು ಅಂತ, ಯಾಕಂತ ಏನಂತ ಗೊತ್ತಾಗವಲ್ದು. ಫುಲ್ ಪಾಪ ಅದು ಬಾತು ನೋವು ಆದಂಗೆ ಆಗೈತಿ. ಆದರೂ ಅದಕ್ಕೆಲ್ಲ ಬೇಬಿ ವಿಕ್ಸ್ ಹಚ್ಚಿದೆ ರೀ 2 ಹೊತ್ತು, ಮತ್ತು ತಂಬಲರ್ ಭೀ ಹಾಕಿದೆ, ಆಮೇಲೆ ಐಸ್ ಕ್ಯೂಬ್ಲಿ ಮಸಾಜ್ ಮಾಡಿದೆ. ಸೊ ಇಷ್ಟೆಲ್ಲ ಆದ್ರೂ ಅಷ್ಟು ಸಮಾಧಾನ ಆಗವಲ್ಲ. ಯಾಕೆ ಮತ್ತು ಇವತ್ತೊಂದು ಸ್ವಲ್ಪ ಜಾಸ್ತಿ ಆಗೈತಿ. ಏನು ಮಾಡ್ಬೇಕಂತ ಗೊತ್ತಾಗವಲ್ತು. ಏನಾದ್ರು ನಿಮ್ಮ ಕಡೆಯಿಂದ ಏನು ಸಜೆಷನ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಏನಂಥೇಳಿ. ಆ ಥರ ನಾನಂತೂ ಕಂಗಾಲಾಗ್ಬಿಟ್ಟೆ ನೋಡ್ರಿ. ಯಾಕೆ ಅಂತಂದು ಗೊತ್ತಿರ್ತೈತಿ ನೀವು ಬೋರ್ನ್ ಬೇಬೀಸ್ ಯಾವ ಥರ ಮಾಡ್ತಾರ ಅಂಥೇಳಿ. ಸೊ ಇಲ್ಲೇ ಕುಂತ್ಬಿಟ್ಟೇನು ತೂಕೊಂತ ನಿನ್ರಾದ್ರೂ ನಿದ್ದಿಲ್ಲ ಕರೆಕ್ಟಾಗಿರಿ. ಇವತ್ತೇನು ಮಾಡ್ತಾ ನೋಡಬೇಕಾಗೈತಿ. ದಿಸ್ ಇಸ್ ಸೆಕೆಂಡ್ ಡೇ. ಇಲ್ಲಿಗೆ ಈ ಬ್ಲಾಗ್ ಕಂಪ್ಲೀಟ್ ಮಾಡತ್ತೀನಿ ರೀ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊಂಡೇನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬಿಡ್ರಿ. ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್.